ವೀಕ್ಷಕರೇ, ಸೂ ಸೂತಕದ ಕರಿನೆರಳು ಆರುವ ಮುನ್ನ. ಎಸ್, ಈ ಪದವನ್ನು ಯಾಕೆ ಹೇಳಿದೆ ಅಂತಂದರೆ, ಹಿರಿಯೂರು ಕ್ಷೇತ್ರದ ಉಪಚುನಾವಣೆ ಕದನದ ಗುಸುಗುಸು ಈಗ ಎದ್ದಿದೆ. ಸುಧಾಕರ್ ಅವರು ಸಾವನ್ನಪ್ಪಿ ಇನ್ನೂ ಸೂತಕದ ಛಾಯೆ ಆರಿಲ್ಲ, ಅಥವಾ ಸೂತಕದ ಕರಿನೆರಳು ಆರಿಲ್ಲ. ಇದರ ನಡುವೆ ಎಲೆಕ್ಷನ್ ಗುಸುಗುಸು ಬಹಳ ಜೋರಾಗಿ ಕೇಳಿಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಕ್ಷೇತ್ರದ ಬೈ ಎಲೆಕ್ಷನ್ಗೆ ಬೇರೆ ಬೇರೆ ಪಾರ್ಟಿಗಳು ಬೇರೆ ಬೇರೆ ರೀತಿಯಾದ ಸೂತ್ರಗಳನ್ನು ಹೆಣಿತಾ ಇದ್ದಾವೆ, ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾವೆ. ಜಿಲ್ಲಾ ಉಸ್ತುವಾರಿ ಸಚಿವರ ವಿಚಾರದಲ್ಲೂ ಕೂಡ ನಾಮೇಲು ತಾಮೇಲು ಅನ್ನೋ ರೀತಿಯ ಸ್ಪರ್ಧೆಗಳು ಏರ್ಪಟ್ಟಿದ್ದಾವೆ. ಡಿ ಸುಧಾಕರ್ ಅವರು ನಿಮಗೆ ಗೊತ್ತಿದೆ, ಸಾಂಖ್ಯಿಕ ಖಾತೆಯ ಸಚಿವರಾಗಿದ್ದರು. 2018ರಲ್ಲಿ ಇವರು ಸೋತಿದ್ದರು. 2023ರ ಚುನಾವಣೆಯಲ್ಲಿ ಭಾರೀ ಗೆಲುವನ್ನು ದಾಖಲಿಸಿದರು. 2018ರಲ್ಲಿ ಇವರ ವಿರೋಧಿಯಾಗಿ ಪೂರ್ಣಿಮಾ ಶ್ರೀನಿವಾಸ್ ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಆನಂತರ 2023ರಲ್ಲಿ ಭಾರೀ ಬಹುಮತದಿಂದ ಇವರು ಗೆಲುವನ್ನು ಸಾಧಿಸಿದರು. ಹಿರಿಯೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಬರೋದಾದರೆ ಸುಧಾಕರ್ ಅವರ ಪುತ್ರನಿಗೆ ಬಹುತೇಕ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸುಧಾಕರ್ ಪುತ್ರ ಸುಹಾಸ್ ಟಿಕೆಟನ್ನು ಪಡಿಬಹುದು. ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲೋ ಅಥವಾ ಬಾಗಲಕೋಟೆಯಲ್ಲೂ ಕೂಡ ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬೈ ಎಲೆಕ್ಷನ್ನಲ್ಲಿ ಕುಟುಂಬಕ್ಕೇನೆ ಮಣೆ ಹಾಕಿದ್ದನ್ನು ನೋಡಿದ್ದೀವಿ. ಅಥವಾ ಕಾಂಗ್ರೆಸ್ಸಲ್ಲೊಂದು ಸಂಸ್ಕೃತಿ ಇದೆ, ಯಾರಾದರೂ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೇನೆ ಟಿಕೆಟ್ ಕೊಟ್ಟಿರುವಂಥ ಇತಿಹಾಸವನ್ನು ಈಗ ನಾವು ನೋಡಿದ್ದೀವಿ. 2018, 2023ರಲ್ಲಿ ಇದೇ ಪೂರ್ಣಿಮಾ ಶ್ರೀನಿವಾಸ್ ಅವರು ಡಿ ಸುಧಾಕರ್ ಅವರಿಗೆ ವಿರೋಧಿಯಾಗಿದ್ದರು. ಆದರೆ ಈಗ ಅವರು ಕಾಂಗ್ರೆಸ್ ಪಕ್ಷಕ್ಕೇನೆ ಬಂದು ಅವರ ಪತಿಯನ್ನು MLC ಮಾಡಿದ್ದಾರೆ. ಸೊ ಕಾಂಗ್ರೆಸ್ಸಲ್ಲಿ ಈಗ ಎರಡು ಚರ್ಚೆ. ಒಂದು, ಹೆಚ್ಚಿನ ಪ್ರಾಶಸ್ತ್ಯತೆ ಅಥವಾ ಹೆಚ್ಚಿನ ತೂಕ ಇರೋದು ಸುಹಾಸ್ ಅವರಿಗೇನೆ ಕೊಡಬಹುದು ಅನ್ನೋದ್ರ ಬಗ್ಗೆ. ಇನ್ನು ಎರಡನೇ ಕ್ಯಾಂಡಿಡೇಟ್ ಆಗಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಇರಬಹುದು ಅನ್ನುವ ಊಹಾಪೋಹದ ಸುದ್ದಿಗಳು ಅಥವಾ ಆ ರೀತಿಯ ಸುದ್ದಿಗಳು ಹೊರಗಡೆ ಬರ್ತಾ ಇದೆ. DK ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಇದ್ದರೆ ಖಂಡಿತವಾಗಿಯೂ ಸುಹಾಸ್ ಅವರು ಟಿಕೆಟ್ ಪಡಿಬಹುದು ಅಥವಾ ಪಡೀತಾರೆ ಅನ್ನೋದು ಅಲ್ಲಿನ ಜನರ ಅಭಿಪ್ರಾಯ ಅಥವಾ ಒಂದಿಷ್ಟು ನಾಯಕರುಗಳ ಅಭಿಪ್ರಾಯ. ಆದರೆ ಪೂರ್ಣಿಮಾ ಶ್ರೀನಿವಾಸ್ ಅವರೇನು ಕೈ ಚೆಲ್ಲಿ ಕುಂತಿಲ್ಲ. ತಮಗೂ ಕೂಡ ಟಿಕೆಟ್ ಬೇಕು, ನಾನು ಕೂಡ ಹಿಂದೆ MLA ಆಗಿದ್ದಂಥವರು, ನಮಗೂ ಟಿಕೆಟ್ ಕೊಡಿ ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದರು. ಅದರ ಸಾಧ್ಯಾಸಾಧ್ಯತೆಗಳನ್ನು ನೋಡಿದರೆ ಅವರ ಪತಿ MLC ಆಗಿರೋದ್ರಿಂದ ಸುಹಾಸ್ ಅವರಿಗೆ ಟಿಕೆಟ್ ಸಿಗುವುದು ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಅಂಥ ಗೊಂದಲ ಇಲ್ಲ. ಒಂದು ತಿಳ್ಕೊಳ್ಳಿ, ಇನ್ನೂ ಎಲೆಕ್ಷನ್ ಘೋಷಣೆ ಆಗಿಲ್ಲ, ಅದು ಬೇರೆ ವಿಚಾರ. ಆದರೆ ಪ್ರಿಪ್ರೇಷನ್ ಅಂತೂ ಮಾಡಲೇಬೇಕು ಎಲ್ಲ ಪಾರ್ಟಿಗಳು. ಸೊ ಬಹಳ ಗೊಂದಲ ಇರೋದು ಎಲ್ಲಿಯಪ್ಪ ಅಂತ ನೋಡಿದರೆ, ಮೈತ್ರಿ ಸರ್ಕಾರದಲ್ಲಿ ಅಥವಾ ಮೈತ್ರಿ ಪಕ್ಷಗಳಲ್ಲಿ BJP ಮತ್ತು JDSನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ, ಯಾರ್ಯಾರು ಇದ್ದಾರೆ, ಮತ್ತು BJP ಅಭ್ಯರ್ಥಿ ಆಗ್ತಾರೋ ಅಥವಾ JDS ಅಭ್ಯರ್ಥಿ ಆಗ್ತಾರೋ ಅನ್ನೋದು ಬಹಳ ಗೊಂದಲದಲ್ಲಿದೆ. ಇಬ್ಬರು ಎರಡೂ ಪಕ್ಷದಲ್ಲೂ ಕೂಡ ತಾವೇ ಆಗಬೇಕು ಅನ್ನುವ ಜಿದ್ದಾಜಿದ್ದಿ ಕೂಡ ಇದೆ. ಏನೋ BJP ವೋಟ್ಗಳು ಜಾಸ್ತಿ ಇದ್ದಾವೆ ಅನ್ನೋ ಕಾರಣಕ್ಕೆ BJPಗೆ ಬಿಟ್ಟುಕೊಟ್ಟು ಬಿಡ್ತಾರಾ JDSನವರು ಅಂತ ಕೇಳಿದರೆ, ಕುಮಾರಸ್ವಾಮಿ ಆಂತರಿಕ ವಲಯದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರಂತೆ. ಟಿಕೆಟ್ ಕೊಡಿಸುವ ಜವಾಬ್ದಾರಿ ನಂದು, ಅಂದರೆ ಹಿರಿಯೂರು ಕ್ಷೇತ್ರಕ್ಕೆ BJP ಟಿಕೆಟ್ ಬದಲಾಗಿ JDS ಅಭ್ಯರ್ಥಿಗಳನ್ನು ಹಾಕೋಣ, JDS ಅಭ್ಯರ್ಥಿಗೆ ಟಿಕೆಟ್ ಕೊಡಿಸೋ ಜವಾಬ್ದಾರಿ ನಂದು, ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿ ನಿಮ್ಮದು ಅನ್ನೋ ಮಾತನ್ನು ಕಾರ್ಯಕರ್ತರ ಮುಂದೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ BBMP ಎಲೆಕ್ಷನ್ ಬಂದರೂ ಕೂಡ ಈ ಮೈತ್ರಿ ಪಕ್ಷಗಳಲ್ಲಿ JDS ಮತ್ತು BJPಯಲ್ಲಿ ಗೊಂದಲ ಇರೋದು ಸಹಜವೇ. ಹಿಂದೆನೇ ದೇವೇಗೌಡರು ಹೇಳಿಬಿಟ್ಟಿದ್ರು, ಕೆಲವು ಕಡೆ ನಾವು ಮೈತ್ರಿ ಮುರ್ಕೊಳ್ಬಹುದು ಅಥವಾ ನಮ್ಮದೇ ಕ್ಯಾಂಡಿಡೇಟ್ಗಳನ್ನು ಹಾಕ್ತೀವಿ ಅಂತ. ಈಗ ಹಿರಿಯೂರು ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಪ್ರಪ್ರಥಮವಾಗಿ ಅನ್ನೋದು ಪ್ರಶ್ನೆ. ಕುಮಾರಸ್ವಾಮಿ ಹೇಳಿದ್ದಾರೆ, ಗೆಲ್ಸ್ಕೊಂಡು ಬನ್ನಿ, ನಮ್ಮ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸ್ತೀವಿ ಅಂತ. ಹಾಗಾದರೆ BJP ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಪ್ರಶ್ನೆ. BJPಯಲ್ಲೂ ಕೂಡ 3-4 ಹೆಸರಿದ್ದಾವೆ. ಈಗ ಈ ಹಿಂದೆ
ಚಿತ್ರದುರ್ಗದಲ್ಲಿ ಶಾಸಕರಾಗಿದ್ದಂಥ ತಿಪ್ಪಾರೆಡ್ಡಿಯವರ ಹೆಸರು ಕೇಳಿಬರ್ತಾ ಇದೆ. ಇನ್ನೊಂದು ವಿಚಾರ ಅಂತಂದರೆ ಜಿಲ್ಲಾ ಪಂಚಾಯತ್ ಸದಸ್ಯರುಗಳ ಹೆಸರು ಕೂಡ ಕೇಳಿಬರ್ತಾ ಇದೆ. ಸದಸ್ಯರು, ಅಧ್ಯಕ್ಷರುಗಳ ಹೆಸರು. ಸೌಭಾಗ್ಯ ಬಸವರಾಜನ್ ಅವರ ಹೆಸರು ಕೇಳಿಬರ್ತಾ ಇದೆ. ಮತ್ತು ಮಾಜಿ ಇಂಜಿನಿಯರ್ ರವೀಂದ್ರನ್ ಅವರ ಹೆಸರು ಕೂಡ ಅಲ್ಲಿ ಕೇಳಿಬರ್ತಾ ಇದೆ. ಸೊ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಚಿತ್ರದುರ್ಗ ಅಥವಾ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರದಲ್ಲಿ BJP ಮತ್ತು JDS ಟಿಕೆಟ್ ವಿಚಾರದಲ್ಲೇ ಭಾಳ ಕುತೂಹಲ ಎಲ್ರಿಗೂ ಇದೆ. ಈಗಾಗಲೇ ನಾನು ಹೇಳಿದೆ 3-4 ಹೆಸರುಗಳನ್ನು. ಇವರಲ್ಲಿ ಯಾರು ಟಿಕೆಟ್ ಪಡೆಯೋದರಲ್ಲಿ ಸಫಲ ಆಗ್ತಾರೆ ಅನ್ನೋದು ಪ್ರಶ್ನೆ. ಅಥವಾ JDS ಮತ್ತು BJP ಕಚ್ಚಾಟ ಮುಂದುವರಿಯುತ್ತಾ ಇಲ್ಲೂ ಕೂಡ. ಸೊ ಕಚ್ಚಾಟ ಆಗಿ ಇಬ್ಬರೂ ಅಭ್ಯರ್ಥಿಗಳನ್ನು ಹಾಕ್ತಾರಾ? ಇದು ಈಗಿರುವಂಥ ಪ್ರಶ್ನೆ. ಕಾಂಗ್ರೆಸ್ನಲ್ಲಂತೂ ಬಹುತೇಕ ಸುಹಾಸ್ ಅವರಿಗೆ ಕೊಡ್ಬೋದು ಅನ್ನೋ ಮಾತಿದೆ. DK ಶಿವಕುಮಾರ್ ಅವರು ಕೂಡ ಡಿ ಸುಧಾಕರ್ ಅವರಿಗೆ ಅತ್ಯಾಪ್ತರು, ನಿಮಗೆ ಗೊತ್ತಿದೆ. ಅವರು ಮಡಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಗಳಗಳನ್ನೇ ಅಳ್ತಾ ಇದ್ದರು. ಸೊ DK ಶಿವಕುಮಾರ್ ಈ ಸಂದರ್ಭದಲ್ಲಿ ಅನುಕಂಪದ ಆಧಾರದ ಮೇಲೆ ಅವರ ಮಗನಿಗೆ ಟಿಕೆಟ್ ಕೊಡ್ಬೋದು ಅಥವಾ ಪತ್ನಿಗೆ ಟಿಕೆಟ್ ಕೊಡ್ಬೋದು ಅನ್ನುವ ನಿರೀಕ್ಷೆ ಇದೆ. JDS ಮತ್ತು BJP ಟಿಕೆಟ್ನಲ್ಲಿ ಬಹಳ ಗೊಂದಲ ಮುಂದುವರೆದಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.